ಮಿತ್ರರೇ ನಮಸ್ಕಾರ. ಜೀವನದಲ್ಲಿ ಕೆಲ ಕ್ಷಣಗಳು ಅರ್ಥವಾಗದ ರೀತಿಯಲ್ಲಿ ಬದಲಾಗುತ್ತವೆ. ಕೆಲವರು ಹೇಳುತ್ತಾರೆ ಅದೃಷ್ಟ ಬಂತು ಅಂತ, ಆದರೆ ಪುರಾಣಗಳು ಹೇಳುತ್ತವೆ ಶ್ರೀಮಂತಿಕೆ ಬರುವ ಮುನ್ನ ವಿಶ್ವವೇ ಕೆಲವು ಸೂಚನೆಗಳನ್ನು ಕಳುಹಿಸುತ್ತದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ 9 ಅದ್ಭುತ ಸೂಚನೆಗಳನ್ನು ನೋಡೋಣ. ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ. ಶಾಂತಪುರದ ರಾಜು ಎನ್ನುವ ಸಾಮಾನ್ಯ ವ್ಯಕ್ತಿ ಒಂದು ಸಣ್ಣ ಪಟ್ಟಣದ ಶಿಕ್ಷಕನಾಗಿದ್ದ. ಹಣದ ಕೊರತೆಯಿಂದ ಬಳಲುತ್ತಿದ್ದರೂ ಸದಾ ಪ್ರಾಮಾಣಿಕ, ಶಾಂತ ಮತ್ತು ದೇವರ ಭಕ್ತನಾಗಿದ್ದ. ಒಂದು ದಿನ ಆತ ಮನಸ್ಸಿನಲ್ಲಿ ಹೇಳಿಕೊಂಡ, ನಾನು ನನ್ನ ಜೀವನ ಬದಲಾಯಿಸಬೇಕು, ಶ್ರೀಮಂತನಾಗಬೇಕು. ಆದರೆ ಹೇಗೆ? ಆ ದಿನದಿಂದ ಅವನ ಜೀವನದಲ್ಲಿ ವಿಚಿತ್ರ ಸೂಚನೆಗಳು ಕಾಣಿಸತೊಡಗಿದವು. ಮೊದಲ ಸೂಚನೆ, ಕನಸಿನಲ್ಲಿ ಬಂಗಾರ. ಆ ರಾತ್ರಿ ರಾಜು ಕನಸಿನಲ್ಲಿ ನೋಡಿದ. ಅವನ ಮುಂದೆ ಒಂದು ಹೊಳೆಯುವ ಬಂಗಾರದ ಹೂವು ಸೂರ್ಯನ ಬೆಳಕಿನಲ್ಲಿ ಮಿಂಚುವಂತೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಬಂಗಾರ ಕಾಣುವುದು ಶ್ರೀಮಂತಿಕೆಯ ಮೊದಲ ಶಕುನ. ವೈಜ್ಞಾನಿಕವಾಗಿ ನೋಡಿದರೆ ಅವನ ಅವಚೇತನ ಮನಸ್ಸು ಈಗ ಅಭಿವೃದ್ಧಿ ಬಗ್ಗೆ ಯೋಚಿಸುತ್ತಿದೆ. ಹೂವಿನ ವಾಸನೆ, ಇದು ಇನ್ನೊಂದು ಸೂಚನೆ. ಬೆಳಿಗ್ಗೆ ಶಾಲೆಗೆ ಹೋಗುವಾಗ ರಾಜು ಅನಿರೀಕ್ಷಿತವಾಗಿ ಹೂವಿನ ಪರಿಮಳ ಅನುಭವಿಸಿದ. ಆ ಸುತ್ತಲೂ ಹೂಗಳೇ ಇರಲಿಲ್ಲ. ಶಕುನ ಶಾಸ್ತ್ರದಲ್ಲಿ ಇದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತ. ಆಧ್ಯಾತ್ಮಿಕವಾಗಿ ಪರಿಮಳ ಎಂದರೆ ಪಾಸಿಟಿವ್ ಕಂಪನದ ಹರಿವು. ಬಿಳಿ ಹಕ್ಕಿಯ ಆಗಮನ. ಮನೆಗೆ ಬಂದು ಊಟ ಮಾಡುತ್ತಿದ್ದಾಗ ಒಂದು ಬಿಳಿ ಪಾರಿವಾಳ ಕಿಟಕಿಯ ಬಳಿ ಬಂದು ಕುಳಿತಿತು. ರಾಜು ಅದಕ್ಕೆ ಅಕ್ಕಿ ನೀಡಿದ. ಶಕುನ ಶಾಸ್ತ್ರ ಹೇಳುತ್ತದೆ, ಬಿಳಿ ಹಕ್ಕಿ ಮನೆಗೆ ಬರುವುದು ಸಮೃದ್ಧಿಯ ಮುನ್ನೋಟ. ವೈಜ್ಞಾನಿಕ ದೃಷ್ಟಿಯಿಂದ ಹಕ್ಕಿಗಳು ಶಾಂತ ಮನಸ್ಸಿನ ಆಕರ್ಷಣೆಗೆ ಪ್ರತಿಕ್ರಿಯಿಸುತ್ತವೆ. ಗಂಟೆಯ ನಾದ. ರಾತ್ರಿ ದೇವರ ಪೂಜೆ ಮಾಡುವಾಗ ಆಕಸ್ಮಿಕವಾಗಿ ದೇವಸ್ಥಾನದ ಗಂಟೆಯ ನಾದ ಕೇಳಿಸಿತು. ಆ ದೇವಸ್ಥಾನ ಮನೆಗೆ ತುಂಬಾ ದೂರ. ಇದು ಒಂದು ಶುಭ ಕಂಪನದ ಸಂದೇಶ, ಆತ್ಮೀಯ ಪ್ರಗತಿಯ ಸಂಕೇತ, ಮನಸ್ಸಿನ ಶಾಂತಿ. ಹಣದ ಕೊರತೆ ಇದ್ದರೂ ರಾಜು ವಿಚಿತ್ರ ಶಾಂತಿಯನ್ನು ಅನುಭವಿಸುತ್ತಿದ್ದ. ಅವನೊಳಗೆ ಭಯದ ಅಳಿವು, ಮನಸ್ಸಿನ ತೃಪ್ತಿ. ವೈಜ್ಞಾನಿಕವಾಗಿ ಹೇಳುವುದಾದರೆ ಮನಸ್ಸಿನ ಕಂಪನ ಶಾಂತವಾಗುತ್ತಿದ್ದಂತೆ ಆಕರ್ಷಣಾ ನಿಯಮ ಸಕ್ರಿಯವಾಗುತ್ತದೆ, ಅಂದರೆ ಲಾ ಆಫ್ ಅಟ್ರಾಕ್ಷನ್. ಮಳೆ ಮತ್ತು ನೀರಿನ ಕನಸು. ರಾಜು ಮತ್ತೊಮ್ಮೆ ಕನಸಿನಲ್ಲಿ ನೋಡಿದ. ಅವನು ಹರಿಯುವ ನದಿಯಲ್ಲಿ ತೇಲುತ್ತಿದ್ದಾನೆ. ಸ್ವಪ್ನಶಾಸ್ತ್ರದ ಪ್ರಕಾರ ನೀರು ಎಂದರೆ ಹಣದ ಹರಿವು ಹಾಗೂ ಜೀವನದ ಚಲನಶೀಲತೆ. ಅವನ ಜೀವನದಲ್ಲೂ ಶೀಘ್ರದಲ್ಲೇ ಹರಿವಿನ ಬದಲಾವಣೆ ಬರಬೇಕಿತ್ತು. ಹಳೆಯ ಸಾಲ ತೀರಿಸುವ ಅವಕಾಶ. ಅವನ ಹಳೆಯ ಸ್ನೇಹಿತ ಆತನ ಬಳಿ ಬಂದು ಹೇಳಿದ, ನಾನು ನಿನ್ನಿಂದ ವರ್ಷಗಳ ಹಿಂದೆ ಸಾಲ ತೆಗೆದುಕೊಂಡಿದ್ದೆ, ಈಗ ಹಿಂತಿರುಗಿಸುತ್ತಿದ್ದೇನೆ. ಇದು ಮತ್ತೊಂದು ಶಕುನ. ಶ್ರೀಮಂತಿಕೆ ಬರುವ ಮುನ್ನ ಹಳೆಯ ಹಣದ ಬಾಗಿಲುಗಳು ತೆರೆಯುತ್ತವೆ. ಹಸು ಕನಸು ಸಮೃದ್ಧಿಯ ಸಂಕೇತ. ಅವನು ಮತ್ತೊಮ್ಮೆ ಕನಸಿನಲ್ಲಿ ಹಸು ಮತ್ತು ಕರು ನೋಡಿದ. ಸ್ವಪ್ನಶಾಸ್ತ್ರದ ಪ್ರಕಾರ ಹಸು ಎಂದರೆ ಸಮೃದ್ಧಿಯ ತಾಯಿ. ಆಧ್ಯಾತ್ಮಿಕವಾಗಿ ಅದು ಧನ, ಧಾನ್ಯ ಮತ್ತು ಶಾಂತಿಯ ಚಿಹ್ನೆ. ಚಂದ್ರನ ಬೆಳಕು. ಒಂದು ರಾತ್ರಿ ಚಂದ್ರ ಪೂರ್ಣಿಮೆಯ ಬೆಳಕು ಅವನ ಮನೆಯನ್ನು ಅಚ್ಚರಿ ರೀತಿಯಲ್ಲಿ ಬೆಳಗಿಸಿತು. ಆ ದಿನದಿಂದ ಅವನ ಆಲೋಚನೆಗಳು ಪ್ರಭಾವಶಾಲಿಯಾದವು. ಚಂದ್ರ ಮನಸ್ಸಿನ ಸಂಕೇತ. ಮನಸ್ಸು ಬೆಳಗಿದರೆ ದಾರಿಯೂ ಬೆಳಗುತ್ತದೆ. ಹೊಸ ಆಲೋಚನೆಗಳು. ವಿಶ್ವದ ಶಕ್ತಿ ಸಕ್ರಿಯವಾಗುವುದು. ಆಧ್ಯಾತ್ಮಿಕ ದೃಷ್ಟಿಯಿಂದ ವಿಶ್ವವು ನಮ್ಮ ಭಾವನೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ರಾಜು ಈಗ ಕೃತಜ್ಞತೆಯ ಕಂಪನದಲ್ಲಿದ್ದ. ಅದರ ಫಲವಾಗಿ ಆಕರ್ಷಣಾ ನಿಯಮ ಪ್ರಬಲವಾಗಿತ್ತು. ವೈಜ್ಞಾನಿಕ ವಿವರಣೆ. ವೈಜ್ಞಾನಿಕ ದೃಷ್ಟಿಯಿಂದ ಮನಸ್ಸಿನ ಚಿಂತನೆಗಳು ನಮ್ಮ ನಿರ್ಧಾರಗಳ ಮಾರ್ಗದರ್ಶನ. ಪಾಸಿಟಿವ್ ಥಾಟ್ಸ್ ಎಂದರೆ ಡೋಪಮೈನ್ ಮತ್ತು ಮೋಟಿವೇಶನ್ ಹಾಗೂ ಆಕ್ಷನ್ ಮತ್ತು ಸಕ್ಸಸ್ ಹಾಗೂ ವೆಲ್ತ್. ಇದು ಮನಸ್ಸಿನ ಒಂದು ಶ್ರೀಮಂತಿಕೆ ನೇರ ಸಂಬಂಧವಾಗಿದೆ. ಹಣ ಎಂದರೆ ಕೇವಲ ನಾಣ್ಯವಲ್ಲ, ಅದು ಶಕ್ತಿ. ಲಕ್ಷ್ಮೀ ದೇವಿ ಅಲ್ಲಿ ಬರುವುದು ಶಾಂತ ಮನಸ್ಸಿನ ಶುದ್ಧ ಹೃದಯದ ಕಡೆಗೆ ಮಾತ್ರ. ಆದ್ದರಿಂದ ರಾಜು ಶ್ರೀಮಂತಿಕೆಗೆ ಅರ್ಹನಾಗುತ್ತಿದ್ದ. ಆತನ ವರ್ತನೆ ಬದಲಾಗಿತ್ತು. ಕ್ರೋಧ ಕಡಿಮೆ, ಧನ್ಯತೆಯ ಭಾವ ಹೆಚ್ಚಾಗಿದೆ. ಇದು ಶ್ರೀಮಂತಿಕೆಯ ಆಂತರಿಕ ಲಕ್ಷಣ, ವಿಶ್ವದ ಪ್ರತಿಕ್ರಿಯೆ. ಅವನ ಹತ್ತಿರದ ಜನರು ಸಹ ಪಾಸಿಟಿವ್ ಆಗಿ ವರ್ತಿಸುತ್ತಿದ್ದರು. ವೈಜ್ಞಾನಿಕವಾಗಿ ಹೇಳುವುದಾದರೆ ಎನರ್ಜಿ ರೆಸೊನೆನ್ಸ್. ನೀನು ಹೇಗೆ ವರ್ತಿಸುತ್ತೀಯೋ ವಿಶ್ವವು ಹಾಗೇ ಪ್ರತಿಕ್ರಿಯಿಸುತ್ತದೆ. ದೇವರ ಕೃಪೆ. ಒಂದು ಸಂಜೆ ಅವನ ಮನೆಗೆ ಒಂದು ವೃದ್ಧೆ ಬಂದು ನೀರು ಕೇಳಿದಳು. ಅವನು ಗೌರವದಿಂದ ನೀರು ಕೊಟ್ಟ. ಆಕೆ ಹಸುವಿನ ಗೋಮಯದ ದೀಪ ಇಟ್ಟು ಹೇಳಿದಳು, ಇದನ್ನು ಬೆಳಗಿಸು, ನಿನ್ನ ಮನೆಯ ಬೆಳಕು ಎಂದಿಗೂ ನಂದದು. ಆ ದಿನದಿಂದ ಅವನ ಜೀವನದಲ್ಲೇ ಬೆಳಕು ಬೆಳಗಿತ್ತು. ಶ್ರೀಮಂತಿಕೆ ಆಗಮನ.
ಕೆಲ ತಿಂಗಳಲ್ಲಿ ರಾಜುಗೆ ಹೊಸ ಕೆಲಸದ ಅವಕಾಶಗಳು, ಹೊಸ ಗುರುತಿನ ಹೊಸ ಬಡಾವಣೆ ಮನೆ. ಆದರೆ ಆತ ಎಂದೂ ಮರೆತಿಲ್ಲ ಈ ಎಲ್ಲದಕ್ಕೂ ಮುನ್ನ ಬಂದ ಸೂಚನೆಗಳನ್ನು. ಆ ರಾಜುನೇ ಹೇಳುತ್ತಾನೆ, ಶ್ರೀಮಂತಿಕೆ ಬರುವುದು ಹಣದಿಂದ ಮಾತ್ರವಲ್ಲ, ಮನಸ್ಸಿನಿಂದ ಆರಂಭವಾಗುತ್ತದೆ. ನಮ್ಮ ಭಾವನೆಗಳು ವಿಶ್ವದ ಶಕ್ತಿಯನ್ನು ಕರೆಯುತ್ತವೆ. ಶಕುನ ಶಾಸ್ತ್ರದ ದೃಷ್ಟಿಕೋನ. ಶಕುನ ಶಾಸ್ತ್ರ ಹೇಳುತ್ತದೆ, ಯೋಗ, ಧ್ಯಾನ, ಶಾಂತಿ ಇವುಗಳ ಮಧ್ಯೆ ಲಕ್ಷ್ಮಿಯು ಪ್ರವೇಶಿಸುತ್ತಾಳೆ. ಆದರೆ ಕೋಪ, ಅಹಂಕಾರ, ನಕಾರಾತ್ಮಕತೆ ಇದ್ದರೆ ಆಕೆ ದೂರ ಸರಿಯುತ್ತಾಳೆ. ವೈಜ್ಞಾನಿಕ ದೃಷ್ಟಿಕೋನ. ಪಾಸಿಟಿವ್ ಮೈಂಡ್ ಸೆಟ್, ನ್ಯೂರೋಪ್ಲಾಸ್ಟಿಸಿಟಿ, ನ್ಯೂ ಹ್ಯಾಬಿಟ್ಸ್, ಬೆಟರ್ ಡಿಸಿಷನ್, ವೆಲ್ತ್ ಕ್ರಿಯೇಷನ್. ಮನಸ್ಸು ಬದಲಾದರೆ ಜೀವನ ಬದಲಾಗುತ್ತದೆ. ಶ್ರೀಮಂತಿಕೆ ಎಂದರೆ ಕೇವಲ ಬಂಗಾರವಲ್ಲ, ಅದು ಮನಸ್ಸಿನ ಬೆಳಕು, ಶಾಂತಿಯ ವಾಸನೆ, ವಿಶ್ವದ ಸ್ಪಂದನೆ. ಈ ಸೂಚನೆಗಳನ್ನು ನೀವು ಗಮನಿಸಿದರೆ ವಿಶ್ವವೇ ನಿಮಗೆ ಹೇಳುತ್ತಿದೆ, ನಿನ್ನ ಸಮಯ ಬಂದಿದೆ. ಶ್ರೀಮಂತಿಗೆ ಬರುವ ಮುನ್ನ ವಿಶ್ವವು ನಿನಗೆ ಚಿಹ್ನೆಗಳನ್ನು ಕಳುಹಿಸುತ್ತದೆ. ಅವುಗಳ ಅರ್ಥ ತಿಳಿಯುವವರು ನಿಜವಾದ ಭಾಗ್ಯಶಾಲಿಗಳು. ಆ ಚಿಹ್ನೆಗಳನ್ನು ಗುರುತಿಸು. ಲಕ್ಷ್ಮಿಯು ನಿನ್ನ ಬಾಗಿಲಲ್ಲಿ ನಿಂತಿರುವಳು. ಮಿತ್ರರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.